ಅಷ್ಟೇನೆ, ಏನ್ ಇನ್ನೇನಿಲ್ಲ ಗೊತ್ತಾ ಮೋಹನ್ ಆಗತ್ತ. ಏನ್ ಗೊತ್ತಾ ನಾನ್ ಹೇಳೋದ್ ಇಷ್ಟೇನೆ. ಹ್ಮ್ ಕಷ್ಟಪಟ್ಟಿ ದುಡ್ದಿ ಸಂಪಾದನೆ ಮಾಡಿರೋ ಹಣನ ಬ್ಯಾಂಕ್ ತಗೊಂಡೋಗಿ ಇಕ್ಕಿದ್ರುನು ₹100 ಬಡ್ಡಿ ಬರುತ್ತೆ. ಹಾ ಅದೇ ಕಳ್ತನ ಮಾಡಿ ಮೋಸ ಮಾಡಿ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ₹100 ನಿಮ್ಗ್ ಬಂದ್ರು ಕೂಡ ಲಾಯರ್ಗೆ ಪೊಲೀಸ್ನವ್ರಿಗೆ ಇಕ್ಬೇಕಾಗುತ್ತೆ ಅಂತ ರೂಲ್ಸ್ ಇದೆ. ಹೌದು. ಆ ತರ ಇದನ್ನು ಕೂಡ ಅದೇ ತರನೇ. ನೀವು ಹ್ಮ್ ಕಷ್ಟಪಟ್ಟಿ ಟುಗೆದರ್ ಲೈವ್ ಮಾಡ್ತೀರಾ, ಫೇಸ್ ಲೈವ್ ಮಾಡ್ತೀರಾ, ಇಲ್ಲಾಂದ್ರೆ ಐಡಿ ಲೈವ್ ಮಾಡ್ತೀರಾ, ಮಾಡ್ಕೊಂಡು ದಡ ಮುಟ್ಟಿ ನೀವು ಇದ್ ಮಾಡ್ಕೊಳ್ಳಿ. ಹ್ಮ್ ಕಷ್ಟಪಡ್ದಲೇನೆ ಅವನ್ಗೆ ಕೊಡಕ್ಕೇನ್ ಹುಚ್ಚ? ಹ್ಮ್ ಒಂದ್ ನಿಮಿಷ ಬ್ರದರ್, ಒಂದ್ ನಿಮಿಷ. ಓಕೆ ಹೇಳಿ. ಹಾ ಹೇಳಿ ಬ್ರದರ್. ಇವಾಗ ಕಷ್ಟ ಪಡ್ದಲೇನೆ ಯಾವ್ದೋ ಒಂದು ವಸ್ತು ಸಿಕ್ತು ಅಂತ ಅನ್ಬಿಟ್ಟು ಅದನ್ನ ಹಾಕೊಂಡು ಇವ್ರು ಮಾಡ್ಬಿಟ್ಟು ಹೋದ್ರು ಅಂತ ಹ್ಮ್ ಇಟ್ಕೊಳ್ಳೋಣ. ಹ್ಮ್ ಆದ್ರೆ ಅವ್ರ ಶ್ರಮ ಏನಿದೆ ಇವಾಗ ಒಬ್ಬೊಬ್ರು ಆ ಗೇಮ್ದು ಮತ್ತೆ ತಿರ್ಗಾ ಅದೇ ಕ್ವಶನ್ ಆನ್ಸರ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಅದನ್ನ ಹಾಕ್ತಾರಲ್ವಾ. ಹ್ಮ್ ಅದನ್ನ ಹಾಕದ್ಮೇಲೆ ಅವ್ರ ಏನ್ ಶ್ರಮ ಪಟ್ಟಂಗ ಆಗುತ್ತೆ, ಅದ್ರಲ್ಲಿ ಏನ್ ಎಫೆಕ್ಟ್ ಆಗ್ತಂಗ ಆಗುತ್ತೆ? ಅಮ್ಮ ಟೊಮೊಟೊ ಹಣ್ಣ್ ಅಲ್ಲಿ ಕುಕ್ಕರ್ಗೆ ಹಾಕು. ಹ್ಮ್ ಅದ್ ನೀವ್ ಇವಾಗ ಚಾನಲ್ ಅಲ್ಲಿ ಏನು ಎಫೆಕ್ಟ್ ಆಗ್ತಂಗ ಆಗುತ್ತೆ? ಹೌದೌದು, ಏನು ಆಗಲ್ಲ. ಹಂಗಾಗಿ ಅವ್ರ ಹೆಂಗ್ ಕೊಡ್ತಾರೆ? ಅಲ್ಲಲ್ಲ ನಾನು ಏನಂದ್ರೆ ಸ್ವಲ್ಪ ನಾನೇನ್ ಯಾವಾಗ್ಲೂ ಅದ್ರಲ್ಲೇ ಇರಲ್ಲ. ಅಕಸ್ಮಾತ್ ಸುಮ್ನೆ ಅದನ್ನ ನೋಡಿ ಮಾಡ್ಕೊಂಡ್ ನೀವು ನಡ್ಕೊಂಡ್ ಹೆಂಗ. ಟ್ರೈ ಮಾಡಿ ನೋಡಿ ನೀವುನು ಕೂಡ. ನನ್ಗೆ ಜನಗಳು ಹೇಳೋದ್ರ ಪ್ರಕಾರ ಇದು ಸಬ್ಬು ಮತ್ತೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳಕ್ ಅಷ್ಟೇನೆ ಅಂತ ಹೇಳ್ತಾರ ಅದನ್ನ. ಹೌದೌದು, ಅಲ್ಲ ನಾನ್ ಅದಕ್ಕೆ ಸದ್ಯ ಅದನ್ನಾರ ಮಾಡ್ಕೊಳಣ. ಹ್ಮ್ ಆಮೇಲ್ ಬೇಕಾದ್ರೆ ಹೆಂಗಂಗೋ ಒಂದೊಂದ್ 2-2 ಅವರ್ ಮಾಡ್ಕೋಬಹುದು ಅಂತ ನಾನು. ಓ ಕೊಟ್ರೇಶ್ ಬ್ರೋ ಬಂದ್ರು. ಕೊಟ್ರೇಶ್ ಅಣ್ಣ ನಮಸ್ಕಾರ, ಮಾದೇವಣ್ಣ ನಮಸ್ಕಾರ. ಕೊಟ್ರೇಶ್ ಯಾರನ್ನು ಅಣ್ಣಾರು ಮಾತಾಡ್ತಿಲ್ಲ ಅಂತ ಕೊಟ್ರೇಶ್ ಅಣ್ಣಾರು ಅಣ್ಣನೇ. ಯಾಕೇಳಿ, ಬೆಳಿಗ್ಗೆ ಎದ್ದು ಇವತ್ತು 7:30ಗೆಲ್ಲ ತಿಂಡಿ ತಿಂದ್ಬಿಟ್ಟಿರ್ತಾರೆ. ಹಾ ಎಲ್ಲಾರ್ಗಿಂತ ಫಸ್ಟ್ ತಿಂಡಿ, ಎಲ್ಲಾರ್ಗಿಂತ ಫಸ್ಟ್ ಊಟ. ಇವತ್ ಭಾನುವಾರ ಚೆನ್ನಾಗ್ ಬಾರಸ್ಬಿಟ್ಟಿರ್ಬೇಕು ಹಾ ಸ್ಪೆಷಲ್. ಹಾ ಹಾಯ್ ಕೊಟ್ರೇಶ್ ಅಂತ ಮಾತಾಡ್ಸ್ತಾ ಇದ್ದಾರೆ. ಏನ್ ಬ್ರದರ್ ಕೊಟ್ರೇಶ್ ಬ್ರದರ್ ಸಮಾಚಾರ? ಮಾದೇವಣ್ಣ, ಹಾಯ್ ಮಾದೇವಣ್ಣ ಬ್ರೋ. ಓಹೋ ಹೋ ಅಂತ ಮಾತಾಡ್ಸ್ತಾ ಇದ್ದಾರೆ. ಓಹೋ ಹೋ ಮಾದೇವಣ್ಣ ಅಂತ. ಥ್ಯಾಂಕ್ ಯು. ಆಕ್ಚುಲಿ ಅಣ್ಣ ನಂದು 1 ಗಂಟೆಗೆ ಲೈವ್ ಮುಗ್ದೋಗುತ್ತೆ ಡೈಲಿ. ಎಲ್ಲಾ ಇವತ್ತು ಒಂದ್ ಸ್ವಲ್ಪ ಲೇಟ್ ಆಗಿ ಬಂದ್ರಿ, ಲೇಟ್ ಆಗಿ ಬಂದ್ರು ಲೇಟ್ ಅಷ್ಟಾಗಿ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಹಾಗೆ ಒಂದೊಂದ್ ಲೈಕ್ ಕೊಡ್ರಪ್ಪ, ಯಾರು ಲೈಕ್ ಮರ್ತ್ಬಿಡ್ಬೇಡಿ. ಒಂದೆರಡು ಮಜ್ಜಿಗೆ ಹಾಕ್ಬಿಟ್ಟು ಕುಕ್ಕರ್ ಕೂಗ್ಸ್ಬಿಡು. ಒಂದಿನ 60 ಜನ ಬಂದಿದ್ರು, 40 ಜನ ಲೈಕ್ ಆಗಿದೆ. 40 ಜನ ಲೈಕ್ ಕೊಟ್ಟವ್ರೆ. ಹಾ ಯಾರನ್ನ ಬೈಕೊಳ್ಳೋದು, ಯಾರನ್ನ ಬಿಡೋದು, ಎಲ್ಲಾರು ಗೊತ್ತಿರೋರೇನೆ. ಎಲ್ಲಾರು ಅವ್ರ ಹಾ ಲೈವ್ ಹೋಗಿ ಸಪೋರ್ಟ್ ಮಾಡಿರೋರೇನೆ. 60 ಜನದಲ್ಲಿ 40 ಲೈಕ್ ಬಂದವೆ. ಆಮೇಲೆ ಹಾ 40 ಲೈಕ್ ಬಂದಿರೋದು ಹಾಳಾಗ್ ಹೋಗ್ಲಿ, 17 ಜನ ಒಂದೊಂದೇ ಮೆಸೇಜ್ ಹಾಕೋಗವ್ರೆ ಮೊನ್ನೆ ದಿನ. ಅಯ್ಯೋ, ಅವತ್ ಜನ ವಾಚ್ ಅವರೇ ಬಂದ್ ಬಂದಿಲ್ಲ ಏನಾಯ್ತು? ನಮ್ಗೆ. ಮೆಸೇಜ್ ಜಾಸ್ತಿ ಆಗ್ತಕ್ಕಂತೆ ಬ್ರದರ್. ವಾಚ್ ಅವರ್ ನೋಡಿದ್ರೆ 1 ಕಾಲ್ ಅವರ್ ಬಂದೈತೆ. ನನಗೆ ಹುಚ್ಚಿಡ್ದೋಗ್ಬಿಡ್ತು. 450 ಯೂಸ್ ಆಗಿರೋದು ಅವತ್ತು. ಹ್ಮ್ ಹ್ಮ್ ಸೊ ಯಾಕಾದ್ರು ಲೈವ್ ಮಾಡೋದ್ನಪ್ಪ ಹೋಗಬಾರ್ದಂಗೆ ಅನ್ನಂಗ್ ಆಗಿತ್ತು ಅವತ್ತು. ಹಂಗೆ ನಮ್ಮ ಇಲ್ಲಿ ಇರೋರಲ್ಲಿ ಆಲ್ಮೋಸ್ಟ್ ಎಲ್ಲಾರುನು ಇವಾಗ ಇರೋರಲ್ಲಿ ಲೈಕ್ ಕೊಟ್ಟಿ ಸಪೋರ್ಟ್ ಮಾಡ್ತಾ ಇದಾರೆ. ಅವತ್ತು ಸುಮ್ನೆ ಕುತ್ಕೊಂಡಂಗ ಆಯ್ತಲ್ಲ, 3 ಕಾಲ್ ಅವರ್ ಲೈವ್ ಮಾಡಿರೋದು ಅವತ್ತು. ಹಾ ನಾನ್ ನೋಡೇ ಇಲ್ಲ. ಕೊನೆಗೆ ನಾನು ಹಿಂಗೆ ಮಾತಾಡ್ಕೊಂಡ್ ಸುಮ್ಮನ್ ಕೂತಿದ್ದೀನಿ. ಕೊನೆಗ್ ಹೋಗ್ ಹ್ಮ್ ನೋಡಿದ್ರೆ 60 ಜನ ಬಂದಿದ್ದಾರೆ, 40 ಲೈಕ್ ಆಗಿದೆ. ಅದ್ರಲ್ಲೂನು 17 ಜನ ಒಂದೊಂದೇ ಮೆಸೇಜ್ ಹಾಕಿ ಎರಡೆರಡೆ ಮೆಸೇಜ್ ಹಾಕೋಗೋರೆ. ಇರು ನೋಡೋಣ, ವಾಚ್ ಓವರ್ ನೋಡೋಣ ಅಂತ ಹೋಗಿ ನೋಡಿದ್ರೆ ವಾಚ್ ಓವರ್ ಫುಲ್ ಅವರು ಮೈನಸ್ ಬಂದೈತೆ. ನೋಡಿ, ಪಂಚನಾಥಣ್ಣವ್ರು ಯಾವ ಹ್ಮ್ ಇದು ಇಲ್ಲ, ಸುಮ್ನೆ ಲೈವ್ ಮಾಡ್ಕೊಂಡು ಅದ್ರಲ್ಲೇ ಮಾಡಿದ್ರು. ಅವ್ರು ಜಾಸ್ತಿ ವಿಡಿಯೋನ ಅಂತಾರಲ್ಲ,
ನನ್ ಮುಖ